ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಇದೆಲ್ಲದರ ಜೊತೆಗೆ ನೋಡಿ 12 ದಿವಸ ಆಯಿತು. 12 ದಿನಗಳಾದರೂ ಕೂಡ ಭಾರತ ಇನ್ನೂ ಹೆಜ್ಜೆಯನ್ನಿಟ್ಟಿಲ್ಲ, ಇನ್ನೂ ಯುದ್ಧ ಮಾಡ್ತಿಲ್ಲ. ಯಾಕೆ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಜ, ನಾವು ನೀವು ಅಂದ್ಕೊಂಡಂಗೆಲ್ಲ ಆಗಲ್ಲ. ಯಾಕಂದರೆ ಎಲ್ಲದನ್ನೂ ಕೂಡ ಅವಲೋಕಿಸಬೇಕು, ಸ್ಥಿತಿಗತಿಗಳೇನು ಅನ್ನೋದನ್ನು ನೋಡಬೇಕು. ಒಂದು ಸರಿ ಏನಾದರೂ ಎದ್ದರೆ ಯಾವ ರೀತಿ ಕೊಡಬೇಕು ಅಂತಂದರೆ ಹೆಣ ಎತ್ತಬೇಕು, ಆ ರೀತಿ ಹೊಡಿಬೇಕು. ಅದನ್ನೇ ಈಗ ಭಾರತ ಪ್ಲಾನ್ ಮಾಡಿರುವಂಥದ್ದು. ನಮ್ಮಲ್ಲಿ ಗೊತ್ತಿದೆ ನಿಮಗೆ, 12ನೇ ದಿವಸ ಆದಮೇಲೆ 13ನೇ ದಿವಸಕ್ಕೆ ಏನು ಬರುತ್ತೆ, ಏನು ಎತ್ತ ಅಂತ, ತಿಥಿಕರ್ಮಗಳೆಲ್ಲ ಯಾವ ಮುಗಿತವೆ ಅಂತ ನಿಮಗೆ ಗೊತ್ತಿದೆ. ಅದನ್ನೇ ಈಗ ಭಾರತ ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು, ಯಾವ ರೀತಿ ಕೊಡಬೇಕು ಅಂತ. ಎಷ್ಟರ ಮಟ್ಟಿಗೆ ತಯಾರಿ ನಡೆಸ್ತಾ ಇದೆ ಅಂತಂತಂದರೆ, ಈ ಪ್ರಿಪ್ರೇಷನ್ ನೋಡಿನೇ ಪಾಕಿಸ್ತಾನ ಪತ್ರಗುಟ್ಟಿಗೆ ಹೋಗಿದೆ. ಅಂಥ ಮಟ್ಟಿಗೆ ಇದು ದೊಡ್ಡ ಪ್ರಿಪ್ರೇಷನ್. ಯುದ್ಧಾಭ್ಯಾಸ. ಭಾರತದ ಯುದ್ಧಾಭ್ಯಾಸಕ್ಕೆ ಪಾಕ್ ಪತರಗುಟ್ಟಿದೆ. ಇಂಡಿಯನ್ ಏರ್ಫೋರ್ಸ್ನ ವಾಯುಬಲ ಕಂಡು ನಿಂತಲೇ ಬೆವರು ಶುರುವಾಗಿದೆ. ಇನ್ನು ಯುದ್ಧ ನೌಕೆಗಳ ತಾಕತ್ತು ಶತ್ರು ರಾಷ್ಟ್ರಕ್ಕೆ ನಡುಕ ಹುಟ್ಟಿಸಿದೆ. ಇದೇ ಕಾರಣಕ್ಕೆ ಪಾಕ್ ನೇರ ಯುದ್ಧಕ್ಕೆ ಹೆದರಿ ವಾಮ ಮಾರ್ಗಕ್ಕಿಳಿದಿದೆ. ಭಾರತದ ವಿರುದ್ಧ ವಾಮ ಮಾರ್ಗ ಹಿಡಿದ ಪಾಕ್. ಯುದ್ಧ ನೌಕೆಗಳ ಮಾಹಿತಿ ಪಡೆಯಲು ಯತ್ನ. ಭಾರತದ ತಾಲೀಮು ಕಂಡ ಪಾಕ್ ಬೆಚ್ಚಿ ಬಿದ್ದಿದೆ. ಹೀಗಾಗಿಯೇ ಇಲ್ಲಿನ ಯುದ್ಧ ನೌಕೆಗಳ ಮಾಹಿತಿ ಪಡೆಯಲು ಕಳ್ಳ ಮಾರ್ಗ ಹಿಡಿದಿದೆ. ಪಾಕ್ ಏಜೆಂಟ್ಗಳು ನೌಕೆಗಳ ಮಾಹಿತಿ ಪಡೆಯಲು ಯತ್ನಿಸಿದ್ದಾರೆ. ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ ಸೇರಿ ಇತರ ನೌಕೆಗಳು ಇಂಚಿಂಚು ಇನ್ಫಾರ್ಮೇಶನ್ ಕಲೆ ಹಾಕಲು ಕೈ ಹಾಕಿದೆ. ಇದಕ್ಕಾಗಿ ಪಾಕ್ಗಳು ಯುದ್ಧ ನೌಕಾನೆಲೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಕರೆ ಮಾಡಿದ್ರು. ಸಿಬ್ಬಂದಿಗೆ ಹನಿ ಟ್ರ್ಯಾಪ್ನ ಗಾಳ ಬೀಸಿದ್ರು. ಈ ಮೂಲಕ ಅಂದ್ರೆ ಹನಿ ಟ್ರ್ಯಾಪ್ ಮೂಲಕ ಯುದ್ಧ ನೌಕೆಗಳ ಮಾಹಿತಿ ಸಂಗ್ರಹ ಮಾಡೋ ಕುತಂತ್ರ ಹೂಡಿತ್ತು. ಆದರೆ ಈ ಬಲೆಗೆ ಭಾರತದ ಸಿಬ್ಬಂದಿ ಬಿದ್ದಿಲ್ಲ. ಹೀಗಾಗಿ ಐಎನ್ಎಸ್ ವಿಕ್ರಾಂತ್, ಐಎನ್ಎಸ್ ವಿಕ್ರಮಾದಿತ್ಯ ಮಾಹಿತಿ ಸುಭದ್ರವಾಗಿದೆ. ತನ್ನ ಕೈಯಲ್ಲಾಗದೆ ಸ್ಥಳೀಯರಿಗೆ ಗನ್ ಕೊಟ್ಟ ಪಾಕ್. ಇಲ್ಲಿ ನೋಡಿ, ಹೀಗೆ ತಾಲೀಮು ನಡೆಸ್ತಿರೋ ಇವ್ರು ಯಾರು ಪಾಕ್ ಸೈನಿಕರಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರದ ನಿವಾಸಿಗಳು. ಪಾಕ್ ತನ್ನ ಕೈಯಲ್ಲಿ ಆಗದೆ ಸ್ಥಳೀಯರಿಗೆ ಗನ್ ಕೊಟ್ಟಿದೆ. ಈಗಾಗಲೇ ಹಲವಾರು ಸೈನಿಕರು ಸೇನಾಪಡೆ ತೊರೆದಿರೋ ಕಾರಣಕ್ಕೆ ಬಲ ಇಲ್ಲದೆ ಸ್ಥಳೀಯರ ಟ್ರೈನ್ ಮಾಡಲು ಶುರು ಮಾಡಿದೆ. ಇದರ ಜೊತೆಗೆ ಮತ್ತೊಂದೆಡೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಪರೀಕ್ಷಿಸಲು ಸಿದ್ಧತೆ ನಡೆಸಿದೆ. ಇದಕ್ಕೆ ಚೀನಾ ಹಾಗೂ ಉತ್ತರ ಕೊರಿಯಾದಿಂದ ತಾಂತ್ರಿಕ ಸಹಾಯ ಪಡೆದಿದೆ. ಇಷ್ಟೇ ಅಲ್ಲದೆ ಭಾರತೀಯ ಸೇನೆ ದಾಳಿಯ ಭೀತಿಯಲ್ಲಿ ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. 450 ಕಿಲೋಮೀಟರ್ ವ್ಯಾಪ್ತಿ ತಲುಪಬಲ್ಲ ಅಬ್ದಾಲಿ ವೆಪನ್ ಸಿಸ್ಟಮ್ ಪರೀಕ್ಷೆ ಮಾಡಿದೆ. ಪಾಕ್ನಿಂದ 10 ಲಕ್ಷ ಸೈಬರ್ ದಾಳಿಗೆ ವಿಫಲ ಯತ್ನ. ಪಾಕ್ನ ಮತ್ತೊಂದು ನೀಚ ಕೃತ್ಯ ಬಟಾಬಯಲಾಗಿದೆ. ಪಾಕಿಸ್ತಾನದ ಹ್ಯಾಕರ್ಸ್ ಮಕ್ಕಳು, ನಿವೃತ್ತ ಸೈನಿಕರು ಹಾಗೂ ಇತರ ಸೇವೆಗಳ ಡಿಜಿಟಲ್ ಪ್ಲಾಟ್ಫಾರ್ಮ್ ಹ್ಯಾಕ್ಗೆ ಯತ್ನಿಸಿದ್ದಾರೆ. ಆದರೆ ಪಾಕ್ನ 10 ಲಕ್ಷ ಸೈಬರ್ ದಾಳಿಗೆ ಭಾರತದ ಸೈಬರ್ ಸೆಕ್ಯೂರಿಟಿ ಗುನ್ನ ಕೊಟ್ಟಿದೆ. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಬಿಎಲ್ಎ ಶಾಕ್. ಭಯೋತ್ಪಾದಕರ ಪೋಷಕ ಪಾಕಿಸ್ತಾನಕ್ಕೆ ಡಬಲ್ ಶಾಕ್ ಎದುರಾಗಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಕಲಾತ್ನಲ್ಲಿ ಪಾಕ್ ಯೋಧರ ಮೇಲೆ ಅಟ್ಯಾಕ್ ಮಾಡಿದೆ. ಇಷ್ಟೇ ಅಲ್ಲದೆ ಸರ್ಕಾರಿ ಕಟ್ಟಡ, ಚೆಕ್ ಪೋಸ್ಟ್ಗಳನ್ನು ವಶಪಡಿಸಿಕೊಂಡಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಾಂಗ್ಲಾದೇಶದಿಂದ ದಿಮಾಕಿನ ಮಾತನಾಡಿದೆ. ನಿವೃತ್ತ ಮೇಜರ್ ಜನರಲ್ ರೆಹಮಾನ್ ಭಾರತವೇನಾದರೂ ಪಾಕ್ನ ವಿರುದ್ಧ ದಾಳಿ ನಡೆಸಿದ್ರೆ ಚೀನಾದೊಂದಿಗೆ ಸೇರಿಕೊಂಡು ಬಾಂಗ್ಲಾ ದಾಳಿ ಮಾಡುತ್ತೆ ಅಂತ ಗೊಡ್ಡು ಬೆದರಿಕೆ ಹಾಕಿದ್ದಾರೆ. ಭಾರತದಲ್ಲಿ ಐಸ್ ಕ್ರೀಮ್ ಮಾರ್ತಿದ್ದಾರೆ ಪಾಕ್ ಮಾಜಿ ಸಂಸದ. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ ಪ್ರಜೆಗಳು ಭಾರತ ತೊರೆಯುವಂತೆ ಆದೇಶಿಸಲಾಗಿದೆ. ಆದರೆ ಪಾಕ್ ಮಾಜಿ ಸಂಸದ ದಯಾಬಾ ರಾಮ್ 25 ವರ್ಷಗಳಿಂದ ಹರಿಯಾಣದ ಫತೇಹಾಬಾದ್ನಲ್ಲಿ ನೆಲೆಸಿದ್ದು ಐಸ್ ಕ್ರೀಮ್, ಕುಲ್ಫಿ ಮಾರ್ತಿದ್ದಾರೆ. ಬೆನಜೀರ್ ಭುಟ್ಟೋ ಆಡಳಿತಾವಧಿಯಲ್ಲಿ ದಯಾಬ್ ರಾಮ್ ಪಾಕ್ನಲ್ಲಿ ಸಂಸದರಾಗಿದ್ದರು. 34 ಸದಸ್ಯರ ಕುಟುಂಬಕ್ಕೆ ಗಡೀಪಾರು ಭೀತಿ ಎದುರಾಗಿದೆ. ಇನ್ನು ಪಹಲ್ಗಾಮ್ ನರಮೇಧ ಕರಿನೆರಳು ನಡುವೆ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ.
ಪರಿಸ್ಥಿತಿ ಚೆನ್ನಾಗಿದ್ದು ಪ್ರವಾಸಿಗರು ಆತಂಕ ಪಡಿಸುವ ಅಗತ್ಯವಿಲ್ಲ ಅಂತ ಹೈದರಾಬಾದ್ ಪ್ರವಾಸಿ ಅಬ್ದುಲ್ ವಾಹಿದ್ ಹೇಳಿದ್ದಾರೆ. ठीक है, अभी ऐसा कोई घबराने की कोई बात नहीं है, सिक्योरिटी है और अच्छा मौसम है, बहुत अच्छा मौसम है. अभी फैमिलीज़ को आना चाहिए, एंकरेज करना चाहिए टूरिज़्म के लिए. ऐसा कुछ नहीं हो रहा है अभी यहाँ पे, सब लोग हैं यहाँ पे, डरने की कोई बात नहीं है यहाँ पे. सारे कश्मीरी अच्छे है, सारे श्रीनगर वाले अच्छे है, पूरा भाईचारा अच्छा है यहाँ पे और अच्छा मौसम मिलेगा, बहुत बेहतरीन मौसम मिलेगा. ಈ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಪಹಲ್ಗಾಮ್ಗೆ ಭೇಟಿ ನೀಡಿದ್ರು. ಪ್ರವಾಸಿಗರ ಜೊತೆ ನಿಂತು ಫೋಟೋ ಪೋಸ್ಟ್ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಕುದುರೆ ಸವಾರ ಆದಿಲ್ ಹುಸೇನ್ ಶಾ ಮನೆಗೂ ಭೇಟಿ ಕೊಟ್ಟಿದ್ರು. ಇತ್ತ ಸಿಎಂ ಓಮರ್ ಅಬ್ದುಲ್ಲಾ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH